ಇನ್ನು ಬಿಬಿಎಂಪಿ ಇತಿಹಾಸದ ಪುಟವನ್ನು ಸೇರಿದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಈಗ ಚಾಲ್ತಿಯಲ್ಲಿದೆ. ಇನ್ನು ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ತಾಲೀಮನ್ನು ನಡೆಸ್ತಾ ಇದೆ. ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಕಾಂಗ್ರೆಸ್ ಸಾಕಷ್ಟು ತಯಾರಿಯನ್ನು ಮಾಡಿಕೊಳ್ತಾ ಇದೆ. 5 ಪಾಲಿಕೆಗಳನ್ನು ಗೆಲ್ಲಲೇಬೇಕು ಅಂತ ಕಾಂಗ್ರೆಸ್ ನಾಯಕರು ಪಣ ತೊಟ್ಟಿದ್ದಾರೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಯ ಪ್ಲಾನ್ ತಯಾರಿ ಕುರಿತಂತೆ ಟೀಮ್ ರಚನೆಯಾಗಿದೆ. ಸಚಿವರುಗಳಿದ್ದಾರೆ, ಶಾಸಕರು, ಪರಿಷತ್ ಸದಸ್ಯರಿಗೆ ಎಲೆಕ್ಷನ್ ಹೊಣೆಗಾರಿಕೆ ಕೊಡಲಾಗಿದೆ. ಬೆಂಗಳೂರಿನ 5 ಜಿಲ್ಲೆಗಳ ಅಧ್ಯಕ್ಷರು ಜೊತೆಗೆ ಪದಾಧಿಕಾರಿಗಳು, ಮಾಜಿ ನಾಯಕರಿಗೂ ಗ್ರೇಟರ್ ಬೆಂಗಳೂರು ಚುನಾವಣೆಯ ಜವಾಬ್ದಾರಿ ಕೊಡಲಾಗಿದೆ. ಬೆಂಗಳೂರು ಭಾಗದ ಸಚಿವರಿಗೆ ಒಂದೊಂದು ಪಾಲಿಕೆಯ ಉಸ್ತುವಾರಿ ಕೂಡ ಕೊಟ್ಟಿದ್ದಾರೆ. ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿ ಶತಾಯಗತಾಯ ಈಗ ಕೈವಶ ಮಾಡಿಕೊಳ್ಳಲಿಕ್ಕೆ ಈಗ ಇನ್ನಿಲ್ಲದ ಕಸರತ್ತುಗಳು ಕೂಡ ಈಗ ನಡೀತಾ ಇದೆ. ಯಾಕಂದರೆ ಬಿಬಿಎಂಪಿ ಚುನಾವಣೆ ಯಾವಾಗ ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಬೆಂಗಳೂರಿನ ನಿವಾಸಿಗಳು ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ರು. ಅದಾದ ಮೇಲೆ ಬಿಬಿಎಂಪಿನೇ ಈಗ ಇತಿಹಾಸದ ಪುಟವನ್ನು ಸೇರಿ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬಂದಿದೆ. ಇದನ್ನು ಈಗ ಕೈವಶ ಮಾಡಿಕೊಳ್ಳಲಿಕ್ಕೆ ಸಾಕಷ್ಟು ಕಸರತ್ತು. ನೋಡಿ, ಸಚಿವರುಗಳು, ಶಾಸಕರುಗಳು, ಅದ್ರ ಜೊತೆಗೆ MLCಗಳು, ಪದಾಧಿಕಾರಿಗಳು ಎಲ್ಲರನ್ನೂ ಚುನಾವಣೆ ಜವಾಬ್ದಾರಿಗೆ ನೇಮಕ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಆನಂದ್ ಕೊಡ್ತಾ ಹೋಗ್ತಾರೆ. ಆನಂದ್, ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಕಡೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಒಂದು ಚುನಾವಣೆ ಹೇಗಾದರೂ ಮಾಡಿ ಕೈವಶ ಮಾಡಿಕೊಳ್ಳಲೇಬೇಕು ಅಂತ ಇನ್ನಿಲ್ಲದ ಕಸರತ್ತು ಈಗ ನಡೀತಾ ಇದೆ. ಮತ್ತೊಂದು ಕಡೆ ಇಲ್ಲಿ ಟಾಸ್ಕ್ ಕೂಡ ಕೊಟ್ಟಿದ್ದಾರೆ DK ಶಿವಕುಮಾರ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಸಿಗ್ತಾ ಇದೆ? ಖಂಡಿತವಾಗ್ಲೂ ಸಚಿನ್, ಪ್ರಮುಖವಾಗಿ ಗ್ರೇಟರ್ ಬೆಂಗಳೂರು ಚುಕ್ಕಾಣಿ ಹೊಡೆಯೋದಕ್ಕೆ ಕಾಂಗ್ರೆಸ್ ನಾಯಕರು ಅಖಾಡಕ್ಕೆ ಇಳಿದಿರ್ತಕ್ಕಂಥದ್ದು. ಈಗಾಗಲೇ 5 ನಗರ ಪಾಲಿಕೆಗಳೇನಿದೆ 5ಕ್ಕೂ ಕೂಡ ಉಸ್ತುವಾರಿ ಸಚಿವರನ್ನ ನೇಮಕ ಮಾಡಲಾಗಿದೆ. ಪ್ರಮುಖವಾಗಿ ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ, ರಾಮಲಿಂಗಾರೆಡ್ಡಿ, ಜಮೀರ್ ಅಹಮದ್, ಬೈರ್ತಿ ಸುರೇಶ್ ಸೇರಿದಂತೆ 6 ಸಚಿವರನ್ನ ಈಗಾಗಲೇ ನೇಮಕ ಮಾಡಿ ಚುನಾವಣಾ ಒಂದು ಪ್ರಕ್ರಿಯೆಗಳನ್ನು ಕೂಡ ಶುರು ಮಾಡಿರ್ತಕ್ಕಂಥದ್ದು. ಮತ್ತೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮತದಾರರ ಒಂದು ಮನಸ್ಥಿತಿ ಹೇಗಿದೆ, ಮತ್ತೆ ಏನೇನು ಒಂದು ಕಾಮಗಾರಿಗಳು ಆಗಬೇಕಾಗಿದೆ, ಜನರ ಒಂದು ನಾಡಿಮಿಡಿತ ತಿಳ್ಕೊಳ್ಳೋದಕ್ಕೆ ಆಯಾ ವಿಧಾನಸಭಾವಾರು ಶಾಸಕರಿಗೂ ಕೂಡ ಜವಾಬ್ದಾರಿಯನ್ನ ಕೊಡಲಾಗಿರ್ತಕ್ಕಂಥದ್ದು. ಇದೇ ಅಲ್ಲದೆ ಅಲ್ಲೂ ಕೂಡ ಒಂದೊಂದು ಸಮಿತಿಗಳನ್ನ ಮಾಡಿ ಹಾಲಿ ಮತ್ತೆ ಮಾಜಿ ಶಾಸಕರನ್ನ ಕೂಡ ಆ ಒಂದು ಸಮಿತಿಗಳಲ್ಲಿ ಜವಾಬ್ದಾರಿಯನ್ನ ನೀಡಲಾಗಿದೆ. ಈ ಕಡೆ ಶಾಸಕರನ್ನ ನೇಮಕ ಮಾಡಿರ್ತಕ್ಕಂಥದ್ದು ಮಾತ್ರವಲ್ಲದೆ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಚುನಾವಣಾ ಒಂದು ಸಹಾಯಕರಾಗಿ MLCಗಳನ್ನ ಮತ್ತೆ ಮಾಜಿ MLCಗಳನ್ನು ಕೂಡ ನೇಮಕ ಮಾಡಲಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ಬಾರಿ ಡಿಸೆಂಬರ್ನಲ್ಲೇ ಚುನಾವಣೆ ಎದುರಾಗ್ತಕ್ಕಂಥ ಒಂದು ಸಾಧ್ಯತೆಗಳಿದೆ. ಈ ಹಿನ್ನೆಲೆಯಲ್ಲಿ ಇಡೀ ಒಂದು GBAನ ತಮ್ಮ ಕೈವಶ ಮಾಡ್ಕೋಬೇಕು ಅಂತ DK ಶಿವಕುಮಾರ್ ಅವರು ಪಣ ತೊಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲಾ ಪ್ರಮುಖ ಸಚಿವರಿಗೆ, ಶಾಸಕರಿಗೆ, ಹಾಲಿ ಮಾಜಿ ಶಾಸಕರು ಮತ್ತೆ ಪರಿಷತ್ ಸದಸ್ಯರಿಗೆ ಈ ದೊಡ್ಡ ಒಂದು ಜವಾಬ್ದಾರಿಗಳನ್ನ ಕೊಟ್ಟು ಮತದಾರರನ್ನ ಸೆಳೀತಕ್ಕಂಥ ಒಂದು ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಒಂದು ಕಸರತ್ತುಗಳನ್ನ ಶುರು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಈಗೇನು ಸಮಿತಿಗಳನ್ನ ಮಾಡಲಾಗಿದೆ ಅವರೆಲ್ಲರೂ ಕೂಡ ಅಖಾಡಕ್ಕೆ ಇಳಿದು ಜನರನ್ನ ಸಂಪರ್ಕ ಮಾಡತಕ್ಕಂಥ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಗ್ಯಾರಂಟಿಗಳನ್ನ ಮನೆ ಮನೆಗೆ ತಲುಪಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದೇ ಅಲ್ಲದೆ ಪ್ರಮುಖವಾಗಿ ಬೂತ್ ಲೆವೆಲ್ ಇಂದ ಪಕ್ಷ ಸಂಘಟನೆಗೂ ಕೂಡ ಹೆಚ್ಚು ಒತ್ತನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಬಿಜೆಪಿ ನಾಯಕರ ಎಲ್ಲಾ ಒಂದು ತಂತ್ರಗಳಿಗೆ, ರಣತಂತ್ರಗಳನ್ನ ಈಗ ಕಾಂಗ್ರೆಸ್ ನಾಯಕರು ರೂಪಿಸ್ತಾ ಇರತಕ್ಕಂಥದ್ದು. ಹೇಗಾದ್ರೂ ಮಾಡಿ ಈ ಬಾರಿ ಗ್ರೇಟರ್ ಬೆಂಗಳೂರು ಚುನಾವಣೆಯ ಒಂದು ಗೆಲ್ಲಲೇಬೇಕು ಅಂತ ಈಗ DK ಶಿವಕುಮಾರ್ ಪಣಕ್ಕೆ ತೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ KC ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ ಅವರು ಕೂಡ CM DCMಗೆ ಸ್ಪಷ್ಟವಾದಂತಹ ಒಂದು ನಿರ್ದೇಶವನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ KPCC ಅಧ್ಯಕ್ಷರು ಆಗಿರತಕ್ಕಂಥ DK ಶಿವಕುಮಾರ್ ಅವರು ಆಯಾ ವಿಧಾನಸಭಾವಾರು ಶಾಸಕರಿಗೆ ಮತ್ತೆ ಪರಿಷತ್ ಸದಸ್ಯರಿಗೆ ಒಂದು ಹೊಣೆಗಾರಿಕೆಯನ್ನ ಕೊಟ್ಟು ಚುನಾವಣೆಯನ್ನ ಗೆಲ್ಲೋದಕ್ಕೆ ರಣತಂತ್ರವನ್ನು ರೂಪಿಸಿದ್ದಾರೆ. ಸಚಿನ್, ಆನಂದ್, ತಮ್ಮೆಲ್ಲ ಡೀಟೇಲ್ಸ್ಗೋಸ್ಕರ ಹೇಗಾದರೂ ಮಾಡಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನು ತಮ್ಮ ಕೈವಶ ಮಾಡಿಕೊಳ್ಳಲಿಕ್ಕೆ DK ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಸಾಕಷ್ಟು ನಾಯಕರು ಸಾಕಷ್ಟು ಇನ್ನಿಲ್ಲದ ಕಸರತ್ತನ್ನು ಮಾಡ್ತಾ ಇದ್ದಾರೆ. ನೋಡಿ, ಅದಕ್ಕೋಸ್ಕರನೇ ಬೆಂಗಳೂರು ಜಿಲ್ಲೆಯಾದ್ಯಂತ ಇರುವಂತಹ ಸಚಿವರುಗಳನ್ನು, ಶಾಸಕರುಗಳನ್ನು, MLCಗಳನ್ನು, ಪದಾಧಿಕಾರಿಗಳನ್ನೇ ಈಗ ಫೀಲ್ಡ್ಗೆ ಇಳಿಸಿದ್ದಾರೆ. ಎಲೆಕ್ಷನ್ ಜವಾಬ್ದಾರಿ ಅವ್ರುಗಳಿಗೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.